ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಇವತ್ತು ಶುಕ್ರವಾರ. ಲಕ್ಷ್ಮೀದೇವಿಯ ಮಹಿಮೆಯೇನು, ಅಂತಹ ಲಕ್ಷ್ಮೀದೇವಿಯ ಮಹಿಮೆಯನ್ನು ನೀಡಿದ ಭಗವಂತನ ಅಪಾರವಾದಂತಹ ಶಕ್ತಿ ಏನು, ಇದರ ಚಿಂತನವನ್ನು ಮಾಡಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಮಾಡೋಣ. ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡುತ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ಲಕ್ಷ್ಮೀದೇವಿಯ ಮಹಿಮೆ ಎಷ್ಟು ಅದ್ಭುತ. ಇನ್ನು ಲಕ್ಷ್ಮೀದೇವಿಯ ಸ್ವರೂಪದ ಮಹಿಮೆ ಎಷ್ಟು ಅದ್ಭುತ. ನಮಗೆ ಮಾಡುವ ಅನುಗ್ರಹ ಏನು, ಉಪಕಾರವೇನು ಅನ್ನುವುದು ಒಂದು ಭಾಗ. ಲಕ್ಷ್ಮೀದೇವಿಯ ಸ್ವರೂಪ, ಅವಳ ಜ್ಞಾನ, ಅವಳ ಉಪಾಸನೆ ಇದೆಷ್ಟು ಅದ್ಭುತ. ಲಕ್ಷ್ಮೀದೇವಿಗೆ ಮೊದಲನೆಯದು ಉಪಾಸನೆಯ ಅವಶ್ಯಕತೆಯೇ ಇಲ್ಲ. ನಿತ್ಯ ಮುಕ್ತಳವು, ಅನಾದಿ ಕಾಲದಿಂದಲೂ ಸಂಸಾರದ ಬಂಧನವಿಲ್ಲದೇ ಇದ್ದವಳು. ಆದರೂ ಇನ್ನೂ ಲಕ್ಷ್ಮೀದೇವಿ ನಿರಂತರ ಭಗವಂತನ ಉಪಾಸನೆಯನ್ನು ಮಾಡುತ್ತಾನೇ ಇರ್ತಾಳೆ. ಏನೂ ಪ್ರಯೋಜನವಿಲ್ಲದೆ ಕೇವಲ ಪರಮಾತ್ಮನ ಅನುಗ್ರಹ, ಪ್ರೀತಿ ನಿತ್ಯ ನಿರಂತರವಾಗಿದ್ದರೂ ತನ್ನ ಸ್ವಭಾವದಿಂದ ಅಖಂಡವಾಗಿ ಭಗವಂತನ ಉಪಾಸನೆಯನ್ನು ಅವಳು ಮಾಡಬೇಕಾಗಿದ್ದರೆ ಆ ಲಕ್ಷ್ಮೀದೇವಿಯ ನಿಜವಾದ ಭಕ್ತಿ ಏನು ಅಂತ ಗೊತ್ತಾಗ್ತದೆ. ಒಂದಿಲ್ಲ ಒಂದು ಪ್ರಯೋಜನಕ್ಕಾಗಿಯೇ ಉಳಿದವರೆಲ್ಲರೂ ಮಾಡೋದು. ಆದರೆ ಅನಾದಿ ಕಾಲದಿಂದಲೂ ಏನೂ ಪ್ರಯೋಜನ ಇಲ್ಲದೆ ಮಾಡುವವಳು ಲಕ್ಷ್ಮೀದೇವಿ ಮಾತ್ರ. ಮುಕ್ತರು ಮಾಡ್ತಾರೆ, ಉಳಿದವರೆಲ್ಲ ಸಂಸಾರದಿಂದ ಮುಕ್ತರಾದ ಮೇಲೆ ಜೀವರಾಶಿಗಳಿಗೆ ಏನು ಉಪಾಸನೆ ಮಾಡಿದರೂ ಏನು ಪ್ರಯೋಜನ ಇಲ್ಲ. ಅವರಿಗೇನು ಸಿಗಬೇಕೋ ಸಿಕ್ಕಾಗಿ ಹೋಗಿರ್ತದೆ. ಒಮ್ಮೆ ಸಂಸಾರದ ಬಂಧನವನ್ನು ಕಳೆದುಕೊಂಡು ಮುಕ್ತರಾದ ಮೇಲೆ ಅವರು ಮಾಡುವ ಸಾಧನೆ, ಜಪ, ತಪಸ್ಸು, ಉಪಾಸನೆಗೆ ಪ್ರಯೋಜನವಿಲ್ಲದಿದ್ದರೂ ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ಮಾಡುವ ರೂಢಿಯಾಗಿರ್ತದೆ. ಇಷ್ಟು ದಿನ ತಾವು ಮೋಕ್ಷವನ್ನು ಪಡೆಯಬೇಕು ಅನ್ನೋದಕ್ಕೆ ಸಾಧನೆ ಮಾಡಿ 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 ರೂಢಿಯಾಗಿರ್ತದೆ. ಹೀಗಾಗಿ ಅವರು ಹಾಗೇ ಮಾಡ್ತಾ ಹೋಗ್ತಾರೆ. ಆದರೆ ಮೊದಲು ಮಾಡೋದಕ್ಕೆ ಪ್ರಯೋಜನ ಇತ್ತು. ಪ್ರಯೋಜನ ಇದ್ದಾಗ ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಅದು ರೂಢಿಯಾಗಿದೆ ಅನ್ನೋದಕ್ಕೆ ಮುಂದೂ ಮಾಡ್ತಾರೆ. ಆದರೆ ಲಕ್ಷ್ಮೀದೇವಿ ಹಾಗಲ್ಲ. ಮೊದಲೂ ಪ್ರಯೋಜನ ಇಲ್ಲ, ಈಗೂ ಇಲ್ಲ, ಎಂದೆಂದಿಗೂ ಇರಲಿಲ್ಲ. ಅನಾದಿ ಕಾಲದಿಂದಲೂ ಪ್ರಯೋಜನವಿಲ್ಲದೆ ಏಕಪ್ರಕಾರವಾಗಿ ಭಗವಂತನ ಉಪಾಸನೆಯನ್ನು ಮಾಡುವ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವ ಸ್ವಭಾವ ಅವಳಿಗಿರಬೇಕಾಗಿದ್ದರೆ ನಿಸ್ಪೃಹವಾದ ನಿಷ್ಕಾಮವಾದ ಸೇವೆಯನ್ನು ಮಾಡುವ ಸ್ವಭಾವದ ಮೂರ್ತಿ ಮಹಾಲಕ್ಷ್ಮೀ ದೇವಿ. ಆದದ್ದರಿಂದ ಅವಳು ಮಾಡುವ ಉಪಾಸನೆಯ ಭಕ್ತಿಗಳಿಗೆ ಬಹಳ ಮಹತ್ವ ಇದೆ. ಜೊತೆಗೆ ಸಮನ ಅಂತ ದೇವರು ಎಷ್ಟು ದೇಶದಲ್ಲಿ ಇದ್ದಾನೆ, ಎಷ್ಟು ಕಾಲದಲ್ಲಿದ್ದಾನೆ, ಆ ಎಲ್ಲ ದೇಶ ಕಾಲಗಳಲ್ಲಿಯೂ ತುಂಬಿಕೊಂಡು ಭಗವಂತನಂತೆ ವ್ಯಾಪ್ತಳಾಗಿದ್ದಾಳೆ. ಆದರೂ ಪರಮಾತ್ಮನಿಗೆ ಅಧೀನಳಾಗಿದ್ದಾಳೆ. ಇದು ಅವಳ ವಿಶೇಷ. ಪರಮಾತ್ಮ ಎಲ್ಲಿದ್ದಾನೆ, ಯಾವ ಕಾಲದಲ್ಲಿದ್ದಾನೆ? ಅನಾದಿ ಅನಂತ ಕಾಲದಲ್ಲಿದ್ದಾನೆ. ಲಕ್ಷ್ಮೀ ಅನಾದಿ ಅನಂತ ಕಾಲದಲ್ಲಿದ್ದಾಳೆ. ಪರಮಾತ್ಮನ ದೇಹಕ್ಕೂ ನಾಶ ಇಲ್ಲ, ಇವಳ ದೇಹಕ್ಕೂ ನಾಶ ಇಲ್ಲ. ಜಗತ್ತಿನ ಎಲ್ಲ ಸೃಷ್ಟಿಯಾದಿ ಕಾರ್ಯಗಳನ್ನು ದೇವರು ಮಾಡಿಸ್ತಾನೆ, ಇವಳ ದ್ವಾರಾನೇ ಮಾಡಿಸ್ತಾನೆ. ಹೀಗಾಗಿ ಇವಳು ಎಲ್ಲವನ್ನೂ ಮಾಡ್ತಾಳೆ. ಆದರೆ ದೇವರೇ ಇವಳಲ್ಲಿ ನಿಂತು ಮಾಡಿಸಲಿ. ಆದರೂ ಮಾಡೋದಂತೂ ನಿಜ ಅಲ್ಲ. ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾರು ಮಾಡಿಸಿದ್ರು, ಯಾರ ಅನುಗ್ರಹದಿಂದ ಮಾಡಿಸಿದೆ ಎಲ್ಲ ಮರೆತೋಗ್ತದೆ. ಯಾವುದೂ ಕಣ್ಣಿಗೆ ಬೀಳೋದಿಲ್ಲ. ತಾನೇ ಒಬ್ಬ ಗುರುಗಳಿಂದ ಕಲ್ತಿರ್ತಾನೆ, ಕಲಿತು ದೊಡ್ಡವನಾಗ್ತಾನೆ. ಆ ವಿದ್ಯೆಯನ್ನು ಅವರಿಂದಲೇ ಕಲಿತು ತಾನು ಭಾರೀ ಶೌರ್ಯವನ್ನು, ಪರಾಕ್ರಮವನ್ನು ತೋರಿಸ್ಬೋದು. ಅಧ್ಯಾತ್ಮ ವಿದ್ಯೆಯಲ್ಲಿ ತಾನು ಬೇಕಾದಷ್ಟು ವಿದ್ಯಾವಂತನಾಗಬಹುದು, ಅಥವಾ ಕ್ಷಾತ್ರ ವಿದ್ಯೆಯಲ್ಲಿ ತಾನು ಗುರುಗಳಿಂದ ಕಲಿತು ಬೇಕಾದಷ್ಟು ಪರಾಕ್ರಮವನ್ನು, ಶಸ್ತ್ರಾಸ್ತ್ರಗಳನ್ನು ಕಲಿಯಬಹುದು. ಆದರೆ
ಯಾರಿಂದ ಕಲಿತಿದ್ದೇನೆ ಎನ್ನುವುದನ್ನು ಮರೆತು ಅವರ ಮೇಲೆ ಅದನ್ನು ಪ್ರಯೋಗ ಮಾಡುವ ಮಟ್ಟಿಗೂ ಹೋಗ್ತಾನೆ ಇವನು ಅಹಂಕಾರದೊಳಗೆ. ಯಾಕೆಂದರೆ ಈಗ ವಿದ್ಯೆ ಬಂದು ಹೋಗಿದೆ, ಏನೋ ಮೊದಲಿಗೆ ಸುಮ್ಮನೆ ಅವರು ಬೇಕಾಗಿತ್ತು ಅಷ್ಟೇ ಒಂದು ಸ್ವಲ್ಪ, ಈಗ ನನಗೆ ಬೇಕಾದಷ್ಟು ಬುದ್ಧಿ ಇದೆ, ಶಕ್ತಿ ಇದೆ, ಅವರ ಉಪಕಾರ ನನಗೇನು ಬೇಕಾಗಿಲ್ಲ ಅನ್ನುವಂತಹ ಅಹಂಕಾರದೊಳಗೆ ಉಪದೇಶವನ್ನು ಯಾವ ಗುರುಗಳಿಂದ ಪಡೆದಿರ್ತಾನೆ ಅಂತಹ ಗುರುಗಳನ್ನು, ಕಲಿಸಿದಂತಹ ತಂದೆ ತಾಯಿ ಮೊದಲಾದ ಹಿರಿಯರನ್ನು ಮರೆತು ಉನ್ಮತ್ತರಾಗುವ ಅನೇಕ ವ್ಯಕ್ತಿಗಳನ್ನು ನೋಡ್ತೇವಲ್ಲ, ಆ ತರಹದ ಪ್ರಸಂಗಕ್ಕೆ ಇಲ್ಲಿ ಅವಕಾಶ ಇಲ್ಲ. ತಾನೂ ನಿತ್ಯ ಮುಕ್ತಳು, ತಾನೂ ಎಲ್ಲ ದೇಶ ಕಾಲಗಳಲ್ಲಿದ್ದವಳು, ಎಲ್ಲ ಜ್ಞಾನ ಇದೆ, ಎಲ್ಲ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ ಇದೆ. ಆದರೆ ಪರಮಾತ್ಮನಿಗೆ ಪೂರ್ಣ ವಶಳಾಗಿ, ಅಧೀನಳಾಗಿ, ನಮ್ರಳಾಗಿ ಪರಮಾತ್ಮನ ಸೇವೆಯನ್ನು ಮಾಡಿಕೊಂಡು ಪತಿವ್ರತೆಯಾಗಿ ಲಕ್ಷ್ಮೀದೇವಿ ಇರುವುದರಿಂದ ಇಡೀ ಜಗತ್ತಿಗೆ ಸಂದೇಶವನ್ನು ತಿಳಿಸ್ತಾಳೆ. ನಿಮಗೆ ಎಷ್ಟೇ ಜ್ಞಾನ ಇರಬಹುದು, ಎಷ್ಟೇ ಯೋಗ್ಯತೆ ಇರಬಹುದು, ಎಷ್ಟೇ ಶಕ್ತಿ ಇರಬಹುದು, ನಾನಾ ವಿಧವಾದ ಕಲೆಗಳಿರಬಹುದು, ಆದರೆ ಯಾರಿಂದ ಪಡೆದಿದ್ದೀರೋ ಅವರ ಬಗ್ಗೆ ಗೌರವವನ್ನು ತಾಳಬೇಕು, ಅವರಲ್ಲಿ ವಿನಯವನ್ನು ತೋರಬೇಕು. ಇದು ನಿಮ್ಮ ಧರ್ಮ ಅನ್ನುವುದನ್ನು ಲಕ್ಷ್ಮೀದೇವಿ ಜಗತ್ತಿಗೆ ಒಂದು ತಿಳಿಸ್ತಾ ತನ್ನ ಸ್ವಾಭಾವಿಕವಾದಂತಹ ವಿನಯದಿಂದ ಭೂಷಿತಳಾಗಿದ್ದಾಳೆ. ಇದು ಲಕ್ಷ್ಮೀದೇವಿಯ ಅಪಾರವಾದಂತಹ ಮಹಿಮೆ, ಅವಳ ಸದ್ಗುಣ. ಹೀಗೆ ಒಂದಲ್ಲ ಎರಡಲ್ಲ, ಅನಾಲೋಚ್ಯಾಪಿ ಯಜ್ಞಾನಂ ಈಶಾದನ್ಯತ್ರ ಸರ್ವದಾ ಸಮಸ್ತ ವಸ್ತು ವಿಷಯಂ ಸಾ ಲಕ್ಷ್ಮೀರ್ಮೇ ಪ್ರಸೀದತು.